ಹಲೋ, ನಮಸ್ತೆ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಶಿಕಿಲಾ ಬಾನು ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾ ಆನ್ಗೋಡಿಂದ ಬರ್ತಾ ಇದ್ದೀವಿ. ನಮಗೆ ತುಂಬ ಪ್ರಾಬ್ಲಮ್ ಇತ್ತು, ತಲೆನೋವು ಭಾಳ ಇತ್ತು. ತಲೆ ಸ್ನಾನ ಮಾಡಿಬಿಟ್ರೆ ಅಂತೂ ಅಳ್ಕೊಂತ ಕುಂದಿರ್ತಿದ್ದೆ ನಾನು. ನಮ್ಮ ಮನೆಯವ್ರು ನೋಡ್ಲಾರ್ದ ಹಂಗೆ ಸಡನ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರು. ಆ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು, ಒಂದು 10-20 ಟ್ಯಾಬ್ಲೆಟ್ಸ್ ಕೊಡ್ತಿದ್ರು 3 ದಿನದ್ದು. ಅದು 4 ತೊಗೊತಿದ್ದೆ, ಬೆಳಗ್ಗೆ 1-2, ಮಧ್ಯಾಹ್ನ 1-2, ರಾತ್ರಿ 1-2. ಅದು ಫುಲ್ ಪವರಿಂದು, ಬರೀ ತಲೆ ನೋವಿಂದೇ ಅದು ತೊಗೊತಿದ್ದೆ. ಅದು ತೊಗೊಂಡ್ಬಿಟ್ರೆ ಹೊಟ್ಟೆಗೆಲ್ಲ ಉರಿ 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 ಒಂಥರ ಸಂಕಟ. ಇಷ್ಟು ಫುಲ್ಲು ಸ್ಟ್ರಾಂಗಿಂದ ಕೊಡ್ತಿದ್ರು. ಬೇಗ ಗುಣ ಆಗಬೇಕು ತಾನೆ, ತಲೆನೂ ಅಳ್ತಿದ್ದೆ ನಾನು. ಮತ್ತು ಅವ್ರೇನು ಡಾಕ್ಟ್ರ್ ಏನು ಮಾಡ್ತಾರೆ, ಬೇಗ ಇವ್ರಿಗೆ ಗುಣ ಆಗಬೇಕು ಅಂತ ಭಾಳ ಒಳ್ಳೆ ಪವರಿಂದ ಕೊಡ್ತಿದ್ರು ಅವರು. ಒಂದು ದಿನಕ್ಕೆ 6 ತೊಗೊತಿದ್ದೆ. ಆ ಟ್ಯಾಬ್ಲೆಟ್ಸು 3 ದಿನ ತೆಗೆದ್ಮೇಲೆ ಮತ್ತು ಹಂಗೆ ಸ್ವಲ್ಪ ಕಡಿಮೆ ಆಗೋದು. ಅದು ಖಾಲಿ ಆಗಿದ್ಮೇಲೆ ಮತ್ತು ಅದೇ ರೋಗ ಅದೇ ರಾಡ. ತಲೆನೋವು ತುಂಬ ಬರ್ತಿತ್ತು. ತಲೆನೋವು ಕಷ್ಟಕ್ಕೆ ನಮ್ಮ ಮನೆಯವ್ರು ಹೇಳಿದರು ಪಕ್ಕಕ್ಕೆ, ಭಾಳಮ್ಮ ಯಾಕಷ್ಟು ತಲೆನೋವಿಗೆ ನಿನ್ನ ಅಷ್ಟು ಹಣ ಹಾಕ್ತಿದ್ಯಾ, ಇಲ್ಲಿ ಒಂದು ಸರಾಕಿರಿ ಅಂತ ಐತಿ ತೋರಿಸ್ತೀನಿ, ಅಲ್ಲಿ ಒಂದಿನ ಬಂದು ನೋಡಿರಿ, ನಿಮ್ಗೆ ಇಷ್ಟ ಆದೇ ಬರ್ರಿ, ಕಷ್ಟ ಆದರೆ ಬೇಡ, ಒಂದಿನ ಬರ್ರಮ್ಮ, ನನ್ನ ಮಾತು ತಗೊಳ್ರಮ್ಮ ಅಂತ ನಮ್ಮ ಅಕ್ಕರೇ ಅವರು ಕರ್ಕೊಂಡು ಬಂದರು. ನಾನು ಬಂದೆ, 1 ವಾರ ಬಂದೆ. ಅಲ್ಲೇ 7 ದಿನಕ್ಕೆ ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಏನಪ್ಪ ಇದು, ಇಲ್ಲಿ ಗುಣ ಆಗುತ್ತಿಲ್ಲ ಅಂತ ನನ್ನ ಮನಸ್ಸಿನಾಗ ಹೇಳ್ಕೊಂಡೆ. ದೇವರಿಂದ ಹೆಸರು ತಗೊಂಡು ನಾನು ಇಲ್ಲಿ ಬರೋಣ, ಇಲ್ಲಿ ಗುಣ ಆಗುತ್ತೆ ನನ್ನ ಮನಸ್ಸಿನಾಗ ಅರ್ಚಿಲಿ. ಮತ್ತು ಇನ್ನೊಂದು ಏನಂದರೆ ನೆಮ್ಮದಿ ಇರಬೇಕು, ಮನುಷ್ಯಗೆ ನೆಮ್ಮದಿ ಇರಬೇಕು. ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಸರಾಕಿರಿಗೆ ಹೋಗಬೇಕು. ಮೊದಲೇ ಸರಾಕಿರಿಗೆ ಹೋಗ್ಬೇಕಂತ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು 45 ದಿನ ಹೇಳಿದರು ಸುಮಯ್ಯ ಮೇಡಮ್ ಬಾರಮ್ಮ ಅಂತ ಬಂದೆ. ನಾನು ಒಂದು ಸ್ವಲ್ಪ ಆರಾಮಾಯ್ತು, ತಲೆನೂ ಎಷ್ಟು ಆರಾಮಾಯ್ತು. ಒಂದು 30% ಗುಣ ಆಯಿತು. ಟ್ಯಾಬ್ಲೆಟ್ಸೇ ನೋಡ್ತಾ ಇಲ್ಲ. ಅದು ಸಣ್ಣ ಪಾಪು ಡೆಲಿವರಿಯಾಗಿ ಬಂದಿರೋದು, ಹೆರಿಗೆಗೆ ಬಂದಿರೋದು. ಹೆರಿಗೆಗೆ ಒಂದು 11 ವರ್ಷದ್ದು ನನ್ನ ಮಗ. ಅಲ್ಲಿಂದ ನೋವು ಅದು ಸ್ಟಾರ್ಟ್ ಇರೋದು. ಯಾವಾಗೂ ಇದ್ದಿದ್ದೆ ನನಗೆ ತಲೆನೋವು. ತಲೆ ಸ್ನಾನ ಮಾಡಿಬಿಟ್ರಂತೂ ಅಳ್ಕೊಂತ ಕುಂದಿರ್ತಿದ್ದೆ. ನೋಡ್ಲಾರ್ದ ನಮ್ಮ ಮನೆಯವರು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅವರು ಸ್ಟ್ರಾಂಗಿಂದು ಗುಳಿಗೆ ಕೊಡ್ತಿದ್ರು. 6 ಗುಳಿಗೆ ದಿನಕ್ಕೆ ತೊಗೋಬೇಕಂದ್ರೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಅದೇ ಒಂಥರ ಹೇಳಿದ್ರು ನಮ್ಮ ಅಕ್ಕರೇ, ಈ ಥರ ಐತಿ ಸರಾಕಿರಿ, ಬರ್ರಮ್ಮ ನೀವು, ಯಾಕೆ ಟ್ಯಾಬ್ಲೆಟ್ಸ್ ತೊಗೊತೀರಾ, ಬರ್ರಿ, ಭಾಳ ಚೆನ್ನಾಗಿ ಆಗುತ್ತೆ ಅಲ್ಲಿ ಅಂತ ಬಂದೆ ಅಮ್ಮ. 7 ದಿನಕ್ಕೆ ನನಗೆ ಒಂಥರ ಗುಣ ಆಯ್ತು, ಆರಾಮಾಯ್ತು. ತಲೆ ಸ್ನಾನ ಮಾಡಿದ್ರೇನು ಇವಾಗ ತಲೆನೋವು ಬರಲ್ಲ. ಇಲ್ಲ ಸರ್, ಆ ಮಾತ್ರೆಗೆ ನಾನು ಹಿಂಗೆ ತಿರುಗಿ ನೋಡ್ತಾ ಇಲ್ಲ. 41 ದಿನ ಆಯ್ತು, ಯಾವ ಟ್ಯಾಬ್ಲೆಟ್ಸು ನನಗೆ ನೆಂಪು ಬರ್ತಾಯಿಲ್ಲ. ಇಲ್ಲ, ತಲೆನೋವು ಈಗ ಚೆನ್ನಾಗಿ ಮಾಡ್ಕೊಂಡು ಫ್ರೆಶ್ಶಾಗಿ ಬಂದಿದ್ದೆ ನೋಡಿರಿ. ತಲೆನೋವು ಅದು ಎಲ್ಲೇ ಹೋಯ್ತು ಏನು ನನಗೆ ಗೊತ್ತಿಲ್ಲ. ತುಂಬ ಇದು ಸೊಂಟ ಪ್ರಾಬ್ಲಮ್ ಇತ್ತು. ಸೊಂಟಕ್ಕೆ ಬೆಲ್ಟ್ ತೊಗೊಂಡ್ರು. ಹೋದ ವರ್ಷ ಹೈಟೆಕ್ನಾಗೆ ನಮ್ಮ ಮನೆಯವರು 25,000 ಖರ್ಚು ಮಾಡಿದರು ಸೊಂಟಿಗೆ. ಅದು ಎಂಥದ್ದು ಏನಪ್ಪ ಇಂಗ್ಲೀಷನ್ನು ಕೊಟ್ಬಿಟ್ರು. ಹೋದ ವರ್ಷಕ್ಕಿಂತ ಈ ವರ್ಷ ನನಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ನಿಂತು ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಅಳ್ಕೊಂತ ಕುಂದಿರ್ತಿದ್ದೆ. ಸೊಂಟ ನೋವಿಗೆ ಬೆನ್ನು ಸೊಂಟ ನೋವು ಭಾಳ ನೋವು ಇತ್ತು. ಆ ನೋವು ನನಗೆ ಇಲ್ಲಿ ಗುಣ ಆಯ್ತು ನೋಡಿರಿ. ಏನು VIP ಬೆಡ್ ಅಂತೆ, ಫ್ಯಾಮಿಲಿ ಬೆಡ್ ಅಂತೆ, ಅದರಲ್ಲಿ ಥೆರಪಿ ಕೊಟ್ಟರು ಸುಮಯ್ಯ ಮೇಡಮು, ನಯನ ಮೇಡಮ್ ಎಲ್ಲ ಹೇಳಿದರು ಮಾಹಿತಿ. ಬರ್ರಮ್ಮ ನೀವು ಒಂದಿನ ತಪ್ಪಿಸ್ಬೇಡ್ರಿ, ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಬಂದೆ ನಾನು. ನನಗೆಲ್ಲ ಗುಣ ಆಯ್ತು ನೋಡಿರಿ. ಅರ್ಚಿಲಿ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಬೇಕಾದ್ರೆ ನೆಮ್ಮದಿ ಇಟ್ಕೊಂಡು ಬರ್ಬೇಕು ನಾವು. ನಮ್ಗೆ ಆ ಕೆಲಸ ಈ ಕೆಲಸ, ಆ ಮನೆ ಈ ಮನೆ ಅಂದರೆ ನಮ್ಮದೇ ಕಾಯಿಲೆ ನಮಗೆ ಗುಣ ಆಗೋಲ್ಲ. ಅದೆಲ್ಲ ನಮ್ಮ ಮನೆಗೆ ಬಿಟ್ಟು ನಾವು ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಪ್ಪ, ಅಲ್ಲಿ ಗುಣ ಆಗುತ್ತೆ ಖಂಡಿತ. ಈ ನೆಮ್ಮದಿ ಇಟ್ಕೊಂಡು ನಾನು ಬಂದು ಅದು ನನಗೆ ಗುಣ ಆಯ್ತು, ಚೆನ್ನಾಗಾಯ್ತು, ಭಾಳ ಚೆನ್ನಾಗದೆ ನಾನು. ಅದಕ್ಕೋಸ್ಕರ ನಮ್ಮ ತಾಯಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಮಂಡಿ ನೋವು ಇದೆ. ಅವ್ರಿಗೆ ಒಂದಿನ ಸರಾಕಿರಿಗೆ ಕರ್ಕೊಂಡು ಬಂದೆ, ಮೆಟ್ಲು ಹತ್ತಕ್ಕಾಗಲಿಲ್ಲ. ಬಿಡು, ನಾನು ನಿಮಗೆ ಇಷ್ಟು ರಿಸಲ್ಟ್ ಬಂದಿದ್ದೀನಿ, ನಮ್ಮ ತಾಯಿನೂ ಚೆನ್ನಾಗಾಗ್ತಾರ, ನಮ್ಮ ಮನೆಯವರು ಚೆನ್ನಾಗಾಗ್ತಾರೆ. ಈ ಬೆಡ್ ತಗೋಬೇಕಂತ ಖಂಡಿತ ನನ್ನ ಮನಸ್ಸಾಗಿತ್ತು. ಅದು ಗುಣ ಮಾಡಿಕೊಟ್ರು ನನಗೆ, ಖಂಡಿತ ಆಯಿತು. ಎಲ್ಲರಿಗೆ ಥ್ಯಾಂಕ್ಸ್. ಮೇಡಮರು ಹೇಳಿದರು ತಲೆನೋವು ಬರುತ್ತೆ ಅಮ್ಮ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಅದ್ರ ಏನು ನೀವು ಭಯ ಪಡಬೇಡ್ರಿ, ಅದು ಬಂದ್ರೇ ಭಾಳ ಒಳ್ಳೇದಂತ ಹೇಳಿದರು. ಅದು ನನಗೆ ಬಂದಿತ್ತು ಅಂದರೆ ಕೆಮ್ಮು ಭಾಳ ಬಂತು, ಜ್ವರ ಬಂತು. 3 ದಿನ ಜ್ವರ ಅಂತಾರೆ, ಅದು ಹೇಳಕ್ಕೆ ಬೇಡ, ಅಷ್ಟು ಜ್ವರ ಇತ್ತು. ನಾನೇನು ಭಯ ಪಟ್ಟಿಲ್ಲಪ್ಪ. ಕೆಮ್ಮು ಭಾಳ ಬಂತು, ಜ್ವರ ಇತ್ತು, ಏನೇನೋ ಅದಕ್ಕೆ ನಾನು ಭಯ ಪಟ್ಟಿಲ್ಲ. ಅರ್ಚಿಲಿ ಮತ್ತು ಇನ್ನೇನು ಅಂದರೆ ಇಲ್ಲಿ ನೆಮ್ಮದಿ ಇಟ್ಕೋಬೇಕು ನೋಡಿರಿ. ನೆಮ್ಮದಿಯಿಂದ ಬಂದರೆ ನಮಗೆಲ್ಲ ಗುಣ ಆಗ್ತೀವಿ. ನಮ್ಮೆಲ್ಲ ನಾವು ಕಾಪಾಡಬೇಕು. ನಮಗೆ ಯಾರೂ ಆಗೋಲ್ಲ, ಯಾವ ಮಕ್ಕಳು ಆಗೋಲ್ಲ. ಈ ಮೇಡಮವರು ಎಷ್ಟು ನಮ್ಮದು ಸೇವೆ ಮಾಡ್ತಾರೆ. ಇಡೀ ನಮ್ಮ ಮಕ್ಕಳೇ ಏನಾರ ಮಾತು ಅಂತ ಕೇಳಿದರೆ ಏನಮ್ಮಿ ನಿಮ್ಮದು ಅಂತ ತಿರುಗಿ ಅಂತಾರೆ.
ಇವ್ರು ಹಂಗೆ ಅನ್ನಲ್ಲ, ಬೇಜಾರು ತೊಗೊಳಂಗಿಲ್ಲ. ಅಮ್ಮ ಕುಂತ್ಕೊಳ್ಳಮ್ಮ, ನೀವು ಚೆನ್ನಾಗಿ ಆಗ್ತೀರಾ. ಇಷ್ಟೆಲ್ಲ ನಮ್ಮದು ಸೇವೆ ಮಾಡ್ತಾರೆ ಇವರು. ದೇವ್ರು ಇವ್ರಿಗೆ ಚೆನ್ನಾಗಿಡಬೇಕು. ಇದು ಒಂದು ದೇವಸ್ಥಾನ ಇದ್ದಂಗೆ, ಇದು ನಮಗೆ ಇದು ತವ್ರ ಮನೆಗಿದ್ದಂಗೆ. ನನಗೆ ಭಾಳ ಗುಣ ಆಯ್ತು. ಎಲ್ಲರೂ ನೀವು ಬರ್ರಿ, ಎಲ್ಲರೂ ನೀವು ಚೆನ್ನಾಗಾಗ್ತೀರಾ, ಭಯ ಪಡಬೇಡ್ರಿ. ಇವ್ರು ತಗೊಂಡಾರ ಏನಪ್ಪ ನಮಗೆ ತೊಗೊಳಕ್ಕಾಗಂಗಿಲ್ಲ ಅಂತ ಏನು ಮನಸ್ನಾಗ ತಗೋ. ದೇವ್ರು ನಿಮಗೂ ಒಂದು ದಾರಿ ತೋರಿಸ್ತಾನೆ, ಖಂಡಿತ ತೋರಿಸ್ತಾನೆ ದೇವರು. ಇಲ್ಲಿ ನೆಮ್ಕಿಂದ ಎಲ್ಲರ ಅಪ್ಪ ಅಮ್ಮರು ಬರ್ರಿ, ನೀವು ಎಲ್ಲರೂ ಚೆನ್ನಾಗಾಗ್ತೀವಿ. ಅಮೌಂಟ್ ನಿಮಗೆ ಜಾಸ್ತಿ ಆಯಿತು ಅಂತ ಅನಿಸ್ಲಿಲ್ವಾ? ನಾನು ಎಷ್ಟು ಎತ್ತರ ಇದ್ದೀನಿ ಅಷ್ಟು ಎತ್ತರ ನಮ್ಮ ಮನೆಯವರು ಒಡವೆ ಮಾಡಿದ್ದಾರೆ. ನಾನು ಆರೋಗ್ಯ ಚೆನ್ನಾಗಿದ್ದಿಲ್ಲ. ಯಾವ್ದಾರ ಮದುವೆಗೆ ಹೋಗ್ಬೇಕು, ಯಾವ್ದಾರ ಫಂಕ್ಷನ್ ಹೋಗ್ಬೇಕಂದ್ರೆ ಅಳ್ಕಂತ ಕುಂದಿರ್ತಿದ್ದೆ, ಬರೀ ತಲೆನೋವಿಗೆ. ಏನು ಮಾಡ್ಬೇಕು? ಒಡೆ ತೊಗೊಂಡು ಐತಿ ಒಡವೆ. ನಮ್ಮ ಆರೋಗ್ಯ ನಾವು ಕಾಪಾಡಬೇಕು ತಾನೆ, ನಾವು ಕಾಪಾಡಬೇಕು ತಾನೆ. ನಾನೇ ಚೆನ್ನಾಗಿಲ್ಲಿದ್ರೆ ನನ್ನ ಆರೋಗ್ಯ ತಂದು ಏನು ಮಾಡಬೇಕು? ಅದು ಒಡವೆ ತೊಗೊಂಡು ಏನು ಮಾಡಬೇಕು? ಹೇಳಿದರು ನಮ್ಮ ಮನೆಯವರು, ನಿನಗೆ ಚೆನ್ನಾಗತ್ತಲ್ಲ ತಗೋ ನೀನು. ನಮ್ಮ ಮಕ್ಕಳು ಸಪೋರ್ಟ್ ಕೊಟ್ಟರು. ನೀನು ಎಷ್ಟು ಚೆನ್ನಾಗಾಗಿದ್ದೀನಿ, ನೀನು ಒಬ್ಬರೇ ಓಡಾಡ್ತಿದ್ದಿಲ್ಲ, ನಿನಗೆ ಎಷ್ಟು ಧೈರ್ಯ ಬಂತಲ್ಲ ನೀವು ಒಬ್ಬರೇ ಹೋಗಿ ಬರ್ತಿರಲ್ಲ ಮಮ್ಮಿ, ನೀವು ತಗೊಳ್ರಿ. ಮಕ್ಕಳು ಸಪೋರ್ಟ್ ಕೊಟ್ಟರು, ನಮ್ಮ ಹಸ್ಬೆಂಡ್ರು ಸಪೋರ್ಟ್ ಕೊಟ್ಟರು. ಈ ದೇವಸ್ಥಾನ ಇದ್ದಂಗೆ ದೇವರಪ್ಪ ಎಲ್ಲರಿಗೂ ಕಾಪಾಡಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ. ನನಗೆ ಇಷ್ಟು ಅವಕಾಶ ಕೊಟ್ಟಿರಲ್ಲ, ಧನ್ಯವಾದಗಳು. ನಮಸ್ತೆ. ಹೆಸರಪ್ಪ? ಓಕೆ, ಇವಾಗ ನೀವು ಅಮ್ಮನ್ನ ಮುಂಚೆ ನೋಡೋದಕ್ಕೆ ಇವಾಗ ಸರಾಕೆ ಥೆರಪಿನ ತಗೊಳ್ತಿದ್ರಲ್ವಾ, ಇವಾಗ ನೋಡೋದಕ್ಕೆ ಏನು ವ್ಯತ್ಯಾಸ ಅನಿಸ್ತೈತೆ ಅಮ್ಮನಿಗೆ? ಈಗ ಮುಂಚೆ ಆರಾಮಿದ್ದಿಲ್ಲ, ಸ್ನಾನ ಮಾಡಿದಾಗ ಏನಾದ್ರು ತಲೆನೋವು, ಸೊಂಟ ನೋವು ಇವು ಅಂತ ಅನ್ನೋದು. ಈಗ ಏನು ನೋವು ಇಲ್ಲ, ಆರಾಮಾಗಿದ್ದಾರೆ. ಆರಾಮಾಗಿದ್ದಾರೆ. ಖುಷಿ ಆಗ್ತಾ ಇದೆನಾ? ಖುಷಿ ಆಯ್ತು. ಇಲ್ಲಿ ತರಬೇತಿ ಬರ್ದಾಗದಾಗಲಿ ಅವಾಗ ಆಸ್ಪತ್ರೆಗೆ ದಿವಸ ಹೋಗೋದು. ಈಗ ಒಂದು ದಿನವೂ ಆಸ್ಪತ್ರೆಗೆ ಹೋಗಿಲ್ಲ, ಗುಳಿನೂ ನಿಂಗಿಲ್ಲ. ಅದೆಲ್ಲ ಆಸ್ಪತ್ರೆ ಡಾಕ್ಟರೆಲ್ಲ ಸಾಯಂಕಾಲ ಟೈಮ್ ಹೋಗ್ತಿದ್ವಿ. ಆಸ್ಪತ್ರೆ ಎಲ್ಲ ಬಿಟ್ಟು ಆರಾಮಾಗದ. ಅದ್ರ ಕಡೆಯಿಂದ ಏನು ದುಡ್ಡಿನ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಇದ್ದು, ಮಾಲ್ ಇದು ಮಾಡಿ ಅಡುಗೆ ಎಲ್ಲ ಸ್ವಲ್ಪ ಬಂಗಾರದ ಇಟ್ಟು ಬ್ಯಾಂಕ್ನಾಗ ಇಟ್ಟು ತೊಗೊಂಬಂದು ನೀನು ಚೆನ್ನಾಗಿದ್ರೆ ಆಸ್ಪತ್ರೆಗೆ ಹಾಕಬಂದೆ ದುಡ್ಡು ಅಂತ ಇದು ಮಾಡಿದ್ವಿ. ಓಕೆ, ಅದೇ ಅಮೌಂಟಲ್ಲೇ ಬಂದ್ಬಿಟ್ಟು ಅಮ್ಮನಿಗೆ ಬೇರೆ ಏನಾದರೂ ಕೊಡಿಸ್ಬೋದಾಗಿತ್ತಲ್ವಾ? ಅಯ್ಯೋ, ಇವ್ರು ಅಳ್ಕೊಂತ ಕುಂದ್ರೆ ಏನು ಮಾಡ್ತೀವಿ? ಅಳ್ಕೊಂತ ಕುಂದ್ರವ್ರಿಗೆ ಅಡುಗೆ ಏನು ಬೇಕಾಗಿಲ್ಲ, ಅವ್ರಿಗೆ ಏನು ಬೇಡ ಅಂತಾರೆ. ಒಂದು 3 ಲಕ್ಷದ್ದು ಒಡವೆ ಇದೆ, ಎಲ್ಲರ ಫಂಕ್ಷನಿಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗಂಗಿಲ್ಲ, ಎಲ್ಲ ಹೋಗ್ತಾರೆ ಮನೆಗೆ. ಏನು ಒಡೆ ತಗೊಂಡು ಏನು ಮಾಡೋಣ? ಓಕೆ, ಇವಾಗ ನಿಮಗೆ ಖುಷಿ ಆಗ್ತಾ ಇದೆ? ಖುಷಿ ಆಯ್ತು. ಎಲ್ಲ ಮನೆ ಒಳಗೆ ಎಲ್ಲ ಸಂತೋಷವಾಗಿ ಎಲ್ಲ ಕೊಡಿಸ್ರಿ ಮಕ್ಕಳು ಎಲ್ಲ ಅಂದಾಗ ಅದಕ್ಕೆ ಹೋಗಿ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಿಸಿ. ಫಸ್ಟಿನ ದಿನ ನಾನು ಬಂದೆ. ಸರಾಕರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ಒಳ್ಳೆ ಗುಣ ಆಗುತ್ತೆ, ಒಳ್ಳೆ ಚೆನ್ನಾಗಿದೆ. ಇಲ್ಲಿ ಏನೋ ಜವಾಬ್ದಾರಿಯಿಂದ ಬರಬೇಕು, ಕೆಲಸಗಳು ಭಾಳ ಇರ್ತವೆ. ಎಲ್ಲ ತೆಗೆದು 1 ಗಂಟೆ ಆಗಲಿ ಬಂದು ಥೆರಪಿ ಮಾಡಬೇಕು. ಮಾಡಿದ್ರೆ ಒಳ್ಳೆ. ನಾನು ಒಂದು 4 ಸಲ ಬಂದಿದ್ದೆ, ನಾನು ಮಾಡಿದೆ. ಆಮೇಲೆ ನಾವು ದಿವಸ ಬರೋಕ್ಕಾಗಲ್ಲ, ಅದಕ್ಕೆ ನಾವೇನು ಮಾಡಿದೆ, ಕೆಲಸಕ್ಕೆ ಹೋಗ್ತಾ ಇರ್ತೀವಿ ನಾವು. ಆಮೇಲೆ ಇವರಿಗೆ ದಿವಸ ಕಳಿಸಿದ್ದು ನಾವು. ನಮ್ಮದು ಆನಗೋಡಿಂದ ದಿವಸ ಬರ್ತಿದ್ವು.